ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ದಾಳಿ, ಕಳ್ಳಿ ಕಳ್ಳಿ ಎಂದು ಕೂಗಿ ಕಲ್ಲು ತೂರಾಟ. ನಾನು ಸತ್ತೇ ಹೋಗುತ್ತಿದ್ದೆ ಅಂತ ಮಮತಾ ಆತಂಕ. ಏನಾಯಿತು ಪಶ್ಚಿಮ ಬಂಗಾಳದಲ್ಲಿ? हुआ है, मेरे को गाड़ी में बड़ा बड़ा पत्थर मारा गया, बाहर से एंटी सोशल पुलिस का सामने में आके हमको इतना गाड़ी को अटैक किया। अगर हम गाड़ी का कांच शीशा खुला रखता तो हमारा माथा फट जाता, हम लोग सब मर जाता। ऐसा पुलिस का सामने में हुआ, हम कभी ऐसा हमला नहीं देखा। क्या कर रहे हैं? इतना पुलिस बीजेपी को प्रोटेक्शन दे रहा है। ಏನಿದು? ಮಮತಾ ಬ್ಯಾನರ್ಜಿ ಹೀಗೆ ಹೇಳ್ತಿದ್ದಾರೆ. ತಮ್ಮ ತಲೆ ಒಡೆದು ಹೋಗ್ತಿತ್ತು ಅಂತ ಗಾಬರಿಗೊಂಡಿದ್ದಾರೆ. ಏನಾಯಿತು ಮಾಜಿ ಮುಖ್ಯಮಂತ್ರಿಗೆ? ಇಲ್ಲಿದೆ ಡೀಟೇಲ್ಸ್. ನೋಡಿ ಈ ದೃಶ್ಯಗಳನ್ನು. ಮಮತಾ ಬ್ಯಾನರ್ಜಿ ಈ ಕಾರಿನಲ್ಲಿ ಕೂತಿದ್ದಾರೆ. ಕಾರೊಳಗಿಂದಲೇ ಯಾರೋ ವಿಡಿಯೋ ಮಾಡ್ತಿದ್ದಾರೆ. ಹೊರಗಿನಿಂದ ಒಂದಷ್ಟು ಕಿಡಿಗೇಡಿಗಳು ಕಾರಿನತ್ತ ಕಲ್ಲು ತೂರ್ತಾ ಇದ್ದಾರೆ. ಇದೇ ಘಟನೆಗೆ ಸಂಬಂಧಿಸಿದಂತೆಯೇ ಮಮತಾ ಬ್ಯಾನರ್ಜಿ ಮಾತಾಡ್ತಾ ಇದ್ದದ್ದು. ಮಾಜಿ ಸಿಎಂ ಪ್ರಕಾರ ಬಿಜೆಪಿಯ ಕಾರ್ಯಕರ್ತರು ಅವರ ಪ್ರಾಣ ತೆಗೆಯೋಕೆ ಬಂದಿದ್ರು. ಪೊಲೀಸರ ಎದುರಲ್ಲೇ ಅವರು ತಮ್ಮ ಕಾರಿನ ಮೇಲೆ ದಾಳಿ ಮಾಡಿದ್ರು. मेरे को गाड़ी में बड़ा बड़ा पत्थर मारा गया, बाहर से एंटी सोशल पुलिस का सामने में आके हमको इतना गाड़ी को अटैक किया। अगर हम गाड़ी का कांच शीशा खुला रखता तो हमारा माथा फट जाता, हम लोग सब मर जाता। ऐसा पुलिस का सामने में हुआ, हम कभी ऐसा हमला नहीं देखा। क्या कर रहे हैं? इतना पुलिस बीजेपी को प्रोटेक्शन दे रहा है। ಮಮತಾ ಬ್ಯಾನರ್ಜಿ ಅಲ್ಲಿಗೆ ಹೋಗಿದ್ಯಾಕೆ? ತೃಣಮೂಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಿರ್ಜು ಕಿಯೋತ್ ಎಂಬಾತ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಮೃತಪಟ್ಟಿದ್ದ. ಭ್ರಷ್ಟಾಚಾರ ಮತ್ತು ಸುಲಿಗೆ ಆರೋಪದ ಮೇಲೆ ಆತನನ್ನು ಬಂಧಿಸಲಾಗಿತ್ತು. ಬಿರ್ಜು ಕುಟುಂಬಸ್ಥರು ಪೊಲೀಸರೇ ಆತನನ್ನು ಲಾಕಪ್ನಲ್ಲಿ ಅಮಾನುಷವಾಗಿ ಹೊಡೆದು ಕೊಂದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಪೊಲೀಸರ ಪ್ರಕಾರ ಆತ ವಿದಯಾಘಾತದಿಂದ ಸಾವನ್ನಪ್ಪಿದ್ದ. ಇದೇ ವಿವಾದದ ಹಿನ್ನೆಲೆಯಲ್ಲಿ ಮೃತ ಕಾರ್ಯಕರ್ತನ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಲು ಮಮತಾ ಬ್ಯಾನರ್ಜಿಯವರು ಬ್ಯಾರಕ್ಪುರದ ಹಾಲಿಸಹರ್ಗೆ ಪ್ರಯಾಣಿಸ್ತಾ ಇದ್ರು. ಆದರೆ ಅವರು ಸ್ಥಳಕ್ಕೆ ತಲುಪುವ ಮೊದಲೇ ಉಗ್ರಿತ ಪ್ರತಿಭಟನಾಕಾರರು ಅವರ ಹಾದಿಯನ್ನು ತಡೆದಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಕಾರು ಬರುತ್ತಿದ್ದಂತೆ ಸುತ್ತುವರಿದ ನೂರಾರು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕಿದರು. ಮಮತಾ ಅವರ ವಾಹನಕ್ಕೆ ಕೆಸರನ್ನು ಬಳೆಯಲಾಯಿತು. ಅಷ್ಟೇ ಅಲ್ಲದೆ ಬೆಂಗಾವಲ ವಾಹನದತ್ತ ನೀರಿನ ಬಾಟಲಿಗಳು, ಕಲ್ಲುಗಳು ಹಾಗೂ ಚಪ್ಪಲಿ ಬೂಟುಗಳನ್ನು ಮನಬಂದಂತೆ ತೂರಲಾಯಿತು. ಈ ವೇಳೆ ಉಗ್ರಿತರ ಗುಂಪು ಮಮತಾ ಬ್ಯಾನರ್ಜಿ ವಿರುದ್ಧ ಜೋರಾಗಿ ಘೋಷಣೆಗಳನ್ನು ಕೂಗಿತು. ಮಮತಾ ಅವರನ್ನ ಕಳ್ಳಿ ಕಳ್ಳಿ ಅಂತ ಕೂಗಿದ್ರು. ಅಷ್ಟೇ ಅಲ್ಲ, ದರೋಡೆಗಾರರ ರಾಣಿ ಅಂತಲೂ ಹಂಗಿಸಿದ್ರು. ಈ ಆಕ್ರೋಶದ ಘೋಷಣೆಗಳನ್ನು ಕೂಗುತ್ತಾ ಕಾರಿನತ್ತ ಕಲ್ಲು ಎಸೆದು ಆ ಪ್ರತಿಭಟನಾಕಾರರು. ಪರಿಸ್ಥಿತಿ ಕೈಮೀರುತ್ತಿದ್ದಂತೆಯೇ ಪೊಲೀಸರು ಮಧ್ಯಪ್ರವೇಶಿಸಿ ಮಮತಾ ಬ್ಯಾನರ್ಜಿಯವರ ಕಾರನ್ನು ಅಲ್ಲಿಂದ ಸುರಕ್ಷಿತವಾಗಿ ಹೊರಗೆ ತಂದರು. ಮಮತಾ ದೀದಿ ಹೆಡ್ಫೋನ್ ಹಾಕಿಕೊಂಡು ಓಡಾಡಲಿ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಆರೋಪವನ್ನು ತಳ್ಳಿಹಾಕಿದ್ದಾರೆ. ಇದರಲ್ಲಿ ಬಿಜೆಪಿ ಕಾರ್ಯಕರ್ತರ ಪಾತ್ರವೇನಿಲ್ಲ ಅಂತ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಆದರೆ ತಮ್ಮ ವಿರುದ್ಧ ಎಷ್ಟೊಂದು ಆಕ್ರೋಶವಿದೆ ಅನ್ನೋದನ್ನು ದೀದಿ ಅರ್ಥ ಮಾಡಿಕೊಳ್ಳಬೇಕು. ಜನ ಏನೇನೆಲ್ಲ ಹೆಸರಿನಿಂದ ಅವರನ್ನು ಕರೆಯುತ್ತಾರೆ, ಅದಕ್ಕಾಗಿ ಅವರಿಗೆ ಕೋಪ ಬರುತ್ತದೆ. ಇನ್ನು ಮುಂದೆ ಮಮತಾ ಹೆಡ್ಫೋನ್ ಹಾಕಿಕೊಂಡು ಓಡಾಡಲಿ ಎಂದು ವ್ಯಂಗ್ಯವಾಡಿದ್ದಾರೆ. আপনার কাছ থেকে যদি কেউ সাহায্য চায়, আপনার যদি কেউ হস্তক্ষেপ চায়, আপনি নিশ্চয়ই করুন। কিন্তু আপনি অহেতুক এখন উন্নয়নের সময়, এই সময় আপনি দয়া করে কোনো জায়গায় গিয়ে এমন কিছু করবেন না যাতে স্বাভাবিক জনজীবন বিপর্যস্ত হয়। আর এত চুরি করেছেন, চোর তো শুনতেই হবে। এরপর থেকে কানে ওই আপনার হেলিকপ্টারে চড়লে লাগিয়ে দেয়, ওইগুলো ব্যবহার করুন আপনি, তাহলে চোর শুনতে পারবেন না।
বিজেপির পতাকাও ছিল না, বিজেপির কর্মীরাও ছিল না। এত বিপুল জনরোষ, আপনি তো আজকে অভয়ার বাড়িতে যেতে পারতেন ক্ষমা চাইতে। ಈ ಇಡೀ ಘಟನೆ ಈಗ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿದೆ. ಇದು ಬಿಜೆಪಿಯ ಯೋಜಿತ ಸಂಚು ಅಂತ ಟಿಎಂಸಿಯ ಕಲ್ಯಾಣ್ ಬ್ಯಾನರ್ಜಿ ಆರೋಪಿಸಿದ್ದರೆ, ಇದಕ್ಕೂ ಬಿಜೆಪಿಗೂ ಸಂಬಂಧವಿಲ್ಲ ಅಲ್ಲ ಆಡಳಿತಾರೂಢ ಪಕ್ಷ ಪ್ರತಿಕ್ರಿಯೆ ನೀಡಿದೆ. ಒಟ್ಟಿನಲ್ಲಿ ಈ ಘಟನೆ ಈಗ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ವಾಗ್ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ.